ಹಾಯ್, ಸಬ್ಸಿ ಪಲ್ಯ ಹೆಸರು ಕಾಳು ಹಾಕಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹೀಗೆ ಮಾಡೋದರಿಂದ ಪಲ್ಯ ಈಡಾಗುತ್ತೆ, ಮನೆ ಮಂದಿಗೆಲ್ಲ ಸಾಲುತ್ತೆ. ಇವಾಗ ಬೇಕಾಗಿರುವ ಸಾಮಗ್ರಿಗಳು: ಒಂದು ಕಟ್ ಸಬ್ಸಿ ಪಲ್ಯ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ, ಅರಿಶಿನ ಪುಡಿ, ರೆಡ್ ಚಿಲ್ಲಿ ಪೌಡ್ರ್ ಅಥವಾ ಖಾರದ ಪುಡಿ, ಇದ್ರ ಬದಲು ನೀವು ಹಸಿಮೆಣಸಿಕಾಯಿ ಕುಟ್ಟಿ ಕೂಡ ಹಾಕೋಬೋದು, ರುಚಿಗೆ ತಕ್ಕಷ್ಟು ಉಪ್ಪು, 10-12 ಬೆಳ್ಳುಳ್ಳಿ ಹೆಸರು, 1 ಕಪ್ ಹೆಸರು ಕಾಳು, ಎಣ್ಣೆ. ಇವಾಗ ಹೇಗೆ ಮಾಡೋದಂತ ಬನ್ನಿ ನೋಡೋಣ. ಇವಾಗ ಹೆಸರು ಕಾಳನ್ನು ಕುಕ್ಕರ್ನಲ್ಲಿ ಕುದಿಯಲು ಇಡೋಣ. ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ಚೆನ್ನಾಗಿ 2-3 ಸಲ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ನೋಡಿ, ಇವಾಗ 2-3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ನೀರು ಹಾಕ್ಕೊಳ್ಳೋಣ. ಬನ್ನಿ ಇವಾಗ ಒಲೆ ಮೇಲೆ ಇಡೋಣ. ಇವಾಗ ಕುಕ್ಕರ್ ಇಟ್ಟಿದ್ದೀನಿ, ಒಲೆ ಹಚ್ಕೊಳ್ಳೋಣ. ಒಂದು 3-4 ವಿಜಿಲ್ ಹೊಡೆಸೋಣ. ಇವಾಗ 4 ವಿಜಿಲ್ ಆಗಿದೆ. ಬನ್ನಿ ನೋಡೋಣ ಕಾಳು ಕುದ್ದಿದ್ದಾವೆ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾಳು ಈ ಥರ ಕುದ್ದಿರಬೇಕು. ಇದರಲ್ಲಿ ಸಬ್ಸಿ ಪಲ್ಯ ಹಾಕ್ಕೊಂಡು ಇನ್ನೂ 2 ವಿಜಿಲ್ ಹೊಡೆಸೋಣ. ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಇರಬೇಕು ಕಾಳು. ಇವಾಗ ಸಬ್ಸಿ ಪಲ್ಯ ಹಾಕ್ಕೊಳ್ಳೋಣ. ಇವಾಗ ಸಬ್ಸಿ ಪಲ್ಯ ಹಾಕ್ಕೊಳತ್ತೀನಿ. ಇವಾಗ ಮತ್ತೆ 2 ವಿಜಿಲ್ ಹೊಡೆಸೋಣ. ಇವಾಗ 2 ವಿಜಿಲ್ ಹೊಡೆಸೋಣ. ಬನ್ನಿ ಇವಾಗ 2 ವಿಜಿಲ್ ಆಗಿದೆ, ನೋಡೋಣ. ನೋಡಿ, ಇವಾಗ ಪಲ್ಯ ಚೆನ್ನಾಗಿ ಕುದ್ದಿದೆ. ಇವಾಗ ಕೊಟ್ಟಿಟ್ಟಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇವಾಗ ರೆಡ್ ಚಿಲ್ಲಿ ಪೌಡ್ರ್ ಅಥವಾ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ. ನಿಮ್ಮ ಖಾರ ನೋಡಿ ಹಾಕ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಒಂದು ಚಿಟಿಕೆ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಮತ್ತೆ ಒಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ. ಮೇಲುಗಡೆ ಸೀಟಿ ತೆಗೆಯೋಣ. ಮೇಲುಗಡೆ ಸೀಟಿ ತೆಗೆದು ಸಣ್ಣ ಉರಿಯಲ್ಲಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಬನ್ನಿ ಇವಾಗ 2 ನಿಮಿಷ ಆಗಿದೆ, ನೋಡೋಣ. ನೋಡಿ, ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮುಚ್ಕೊಳ್ಳೋಣ. ಈ ಥರ ಸ್ಪೂನ್ಲಿ ಚೆನ್ನಾಗಿ ಮುಚ್ಕೊಳ್ಳೋಣ. ಖಾರ ಉಪ್ಪು ಆಗಿದ್ದಿಲ್ಲ ಅಂತೇಳಿ ಇವಾಗ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಮುಚ್ಕೊಂಡಿದ್ದೀನಿ. ಹಾಗೆ ನಮ್ಮದು ಖಾರ ಉಪ್ಪು ಕೂಡ ಆಗಿದೆ. ಇವಾಗ ಇದು ರೆಡಿಯಾಗಿದೆ. ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಪಲ್ಯ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ, ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಇದನ್ನು ರೊಟ್ಟಿ ಜೋಡಿ ಕೂಡ ತಿನ್ಬೋದು, ಹಾಗೆ ಚಪಾತಿ ಜೋಡಿ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.